ಜಾಜತ್ಗೆ ನೀವು ನಮ್ಮನ್ನ ಕ್ಷಮಿಸ್ಬೇಕು. ನೀವೇನ್ ತಪ್ಪು ಮಾಡಿದೀರಾ ಅಂತ ನಾನು ಕ್ಷಮಿಸ್ಬೇಕು. ನಿಮ್ಗೆ ಇಷ್ಟವಾಗದ ಒಂದು ವಿಷಯ ನಾವ್ ಇವಾಗ ಹೇಳ್ತೀವಲ್ಲ ಅದಕ್ಕೆ. ಮೊದಲು ಅದೇನು ಅಂತ ಹೇಳಿ ಆಮೇಲೆ ಕ್ಷಮಿಸೋದು ಬಿಡೋದು ಹೇಳ್ತೀನಿ. ನಿಮ್ಮಿಬ್ರು ಫ್ರೆಂಡ್ಸ್ ಲೈಬ್ರರಿ ಹತ್ರ ಮಾತಾಡ್ಕೊತಾ ಇದ್ರು. ಈ ಜಾಜಿ ಜಂಬಲ್ದಿನ ಇದ್ದಾಳಲ್ಲ ಯೂಸ್ಲೆಸ್, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ. ವಾಟ್ ನನ್ ಬಗ್ಗೆ ಹೀಗೆಲ್ಲ ಟಾಕ್ ಮಾಡ್ತಾ ಇದ್ರಾ? ಅಷ್ಟೇ ಅಲ್ಲ ಜಾಜಿ ಅವ್ರೆ, ನಮ್ಮ ಯಜಮಾನ್ರು ನಾವ್ ಹೇಳಿದ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾರೆ, ಆದ್ರೆ ಜಾಜಿ ಅವ್ರು ಹೇಳಿದ ಮಾತನ್ನ ಅವ್ರ ಯಜಮಾನ್ರು ಕೇಳೋದೇ ಇಲ್ಲ ಅಂತ ಇದ್ರು. ಆದಷ್ಟು ನೀವು ಇಂಥ ಫ್ರೆಂಡ್ಸ್ನ ದೂರ ಇಟ್ಬಿಡಿ. ಹಾಗೆ ಮಾಡ್ತಾ ಹೋದ್ರೆ ಎಲ್ರನ್ನೂ ದೂರ ಇಡ್ಬೇಕಾಗುತ್ತೆ. ನಾನು ಅಂತವ್ರನ್ನ ತುಳಿದು ಮುಂದೆ ಬರ್ತೀನಿ. ಅವ್ರಿಬ್ರು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಇಬ್ರಲ್ಲಿ ಒಬ್ರ ಹೆಸರು ಸುಹಾಸಿನಿ. ಓ ಸುಹಾಸಿನಿನಾ? ಅವಳನ್ನ ಕರೆದು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಹೇಗೆ ಹೇಳ್ತೀರಾ? ಜಸ್ಟ್ ಅ ಮಿನಿಟ್. ಹಬಿ ಹಬಿ ಕಮ್ ಹಿಯರ್. ವಾಟ್ ಮ್ಯಾಟರ್ ಗುಬ್ಬಿ? ಹಬಿ, ನೀವ್ ಎಷ್ಟು ಸ್ಮಾರ್ಟ್ ಆಗಿ ತುಮಕೂರು ಟೋಲ್ ಗೇಟ್ ತರ ಕಾಣಿಸ್ತಾ ಇದೀರಾ ಗೊತ್ತಾ? ಟೋಲ್ ಅಂತ 3000 ಕಟ್ಬೇಕಾ? ಹಬಿ ಡೋಂಟ್ ಟಾಕ್ ರಬೇಶ್. ನಿಮ್ ಹೇರ್ ಸ್ಟೈಲ್ ಸೂಪರ್ ಆಗಿದೆ. ಲೇ ಪಾಂಡ್ರಂಗ, ಇಷ್ಟಕ್ಕೆ ಬಿದ್ಬಿಟ್ರೆ ಹೇಗೋ, ಇನ್ನು ಮುಂದೆ ಏನೇನೋ ಹೇಳಬೇಕು. ಗಂಡ ಹೆಂಡತಿ ಮಧ್ಯೆ ನಿಮ್ದೇನ್ರ ಜಾಗ ಖಾಲಿ ಮಾಡ್ರ? ಸುಮ್ಮನೆ ಜಾಗ ಖಾಲಿ ಮಾಡಕ್ಕಾಗುತ್ತಾ? ಸುಮ್ನೆ ನೀವೆಲ್ಲಪ್ಪ ಜಾಗ ಖಾಲಿ ಮಾಡಿದ್ದೀರಾ? ತಗೊಳ್ರ. ಹೇಳಿ ಗುಬ್ಬಿ. ಹಬಿ, ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ? ಒಂದು ಬಂದಿಷ್ಟು ಪ್ರೀತಿ ಇದೆ. ಆ ಪ್ರೀತಿನ ನಾನು ಯಾವಾಗ ಹೇಳ್ತೀನೋ ಅವಾಗ ತೋರಿಸ್ತೀರಾ? ನೀವು ಯಾವಾಗಂತ ಹೇಳಿ, ತೋರ್ಸೋದಕ್ಕೆ ನಾ ರೆಡಿ. ನೋಡಿ, ನನ್ನ ಫ್ರೆಂಡ್ಸ್ ಮುಂದೆ ನೀವು ನನ್ನನ್ನ ತುಂಬಾ ಪ್ರೀತಿ ಮಾಡೋ ತರ ನಡ್ಕೋಬೇಕು. ನಮ್ಮ ದಾಂಪತ್ಯನ ನೋಡಿ ಅವ್ರ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು. ಆದ್ರಿಂದ ನನಗ್ ಬಂದ ಭಾಗ್ಯ ಏನು? ನೀವ್ ಹಾಗೆ ಮಾಡಿದ್ದೆ ಆದ್ರೆ ನಾನು ನೀವು ರೂಮ್ ನಲ್ಲಿ ಕೂತ್ಕೊಂಡು ಕಿಟಕಿ ಬಾಗ್ಲು ಕ್ಲೋಸ್ ಮಾಡ್ಕೊಂಡು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು, ನನಗೆಲ್ಲ ಗೊತ್ತಾಯ್ತು. ಅದ್ ಯಾರನ್ನ ಕರ್ಸಿ ನನ್ನ ಪ್ರೀತಿನ ತೋರಿಸ್ಬಿಡ್ತೀನಿ. ಜಾಜಿ, ಸಂಸಾರದಲ್ಲಿ ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇರಲ್ಲ, ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇರಲ್ಲ. ಇಬ್ರು ಸರಿಗಿದ್ರೆ ಪಕ್ಕದ ಮನೆ ಆಂಟಿನೇ ಸರಿಗಿರಲ್ಲ. ಆದ್ರೆ ನನ್ನ ಕೇಸಲ್ಲಿ ಹಾಗಲ್ಲಪ್ಪ. ನನ್ನ ಹಬಿ ನನ್ನನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾರೆ, ನಾನು ಅವನ್ನ ತುಂಬಾ ಸ್ವೀಟ್ ಆಗಿ ಲವ್ ಮಾಡ್ತೀನಿ. ಆದ್ರೆ ನೀವಿಬ್ರು ಆ ತರ ಇಲ್ಲ ಅಂತ ಕೆಲವರೆಲ್ಲ ಮಾತಾಡ್ಕೊತಿದಾರಲ್ಲ. ಸುಹಾಸಿನಿ, ಬೇರೆಯವ್ರಿಗೆಲ್ಲ ಏನ್ ಗೊತ್ತಿರುತ್ತೆ ನಮ್ಮ ಪರ್ಸನಲ್ ವಿಷಯ. ಮೈ ಹಬಿ ಇಸ್ ಆಲ್ವೇಸ್ ಗ್ರೇಟ್. ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೆ ತೋರತಿ. ಥ್ಯಾಂಕ್ ಯು ಹಬಿ. ಹಬಿ, ಯು ಆರ್ ಮೈ ರಾಜ. ಏನಾಯ್ತು? ಯಾಕೆ ಹಿಂಗ್ ಬಿದ್ಬಿಟ್ರಿ? ಅದು ಹೆಂಡತಿ ಕೆನ್ನೆ ಮುಟ್ಬಿಟ್ರ ದಿಲ್ ಖುಷ್ ಆಗೋಯ್ತು, ಬಿದ್ಬಿಟ್ಟೆ. ಯಾವ ಕೆನೆ ನಾವು ಸೌರಿದ್ದು? ಆ ಕೆನ್ನೆನ ನೀ ಮುಟ್ಟಬಾರ್ದು, ತಪ್ಪು ಒಳಗೋಗೋ. ಯಾಕೆ? ನೀವು ಜ್ಞಾನ ತಪ್ಪು ಬಿದ್ದಾಗ ನಿಮ್ ಬಾಯಿಗೆ ಮಾತ್ರ ಹಾಕಿ ನೀರ್ ಬಿಡೋರು ಯಾರು? ನಾನ್ ತಾನೆ. ನಾನೇ ಕೆನೆಗಳನ್ನ ಮುಟ್ಟಬಾರ್ದಾ? ಇನ್ನೊಂದ್ಸಲಿ ಕೆನೆ ಕಾಫಿ ಅನ್ಕೊಂಡ್ ಬನ್ನಿ, 2 ಕೆನೆಗಳಿಗೂ ಒಂದೊಂದು ಕೊಟ್ಟು ಕಳಿಸ್ತೀನಿ. ನನ್ನ ಹಬಿ ನನ್ ಏನ್ ಹೇಳಿದ್ರು ಮಾಡ್ತಾರೆ. ಆಂಜನೇಯನ್ ತರ ಹಾರ್ಟ್ನೇ ಬಗ್ದು ತೋರಿಸ್ಬಿಡ್ತಾರೆ. ಪೆನ್ನು ಹಾರ್ಟ್ ಡಯಾಗ್ರಾಮ್ ಡ್ರಾ ಮಾಡ್ಬೇಕು. ಓ ಮೈ ಗಾಡ್, ಹಬಿ ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಅದು ನೀವು ಪೆನ್ ಕೇಳಿದ್ರಲ್ಲ, ಅದಕ್ಕೆ ಓಡೋಡ್ ಬಂದೆ. ಏನೇ ಜಾಜಿ, ನೀನ್ ಕೇಳಿದ ತಕ್ಷಣ ಇಷ್ಟೊಂದು ಫಾಸ್ಟ್ ಆಗಿ ತಂದ್ಕೊಟ್ರು? ಎಸ್, ನನ್ಗೆ ಏನ್ ಬೇಕು ಅಂತ ನನ್ನ ಹಬಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಗೆ ಬೇರೆ ಏನ್ ಬೇಕು ಹೇಳಿ, ಓಡೋಡ್ ತಂದು ಕೊಡ್ತೀನಿ. ನೀವು ಹೀಗೆ ನನ್ನನ್ನು ಲವ್ ಮಾಡ್ಬೇಕು, ಬೆಡ್ರೂಮಲ್ಲಿ ಕೂತು ಚೌಕೋಬಾರ್ ಆಡ್ಬೇಕು. ಒಂದೇ ಒಂದ್ಸಲ ಬೆಡ್ರೂಮಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ನ ತಗ್ಸ್ಬಿಡಿ. ಹಬಿ, ಯಾಕೆ ಸುಹಾಸಿನಿ ಮುಂದೆ ಏನೇನೋ ಟಾಕ್ ಮಾಡ್ತಾ ಇದ್ದೀರಾ? ಸುಹಾಸಿನಿ, ನನ್ನ ಹಬಿ ನನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾರೆ. ನಂಗೆ ತುಂಬಾ ಶೈ ಆಗ್ತಾ ಇದೆ. ಜಸ್ಟ್ ಅ ಮಿನಿಟ್. ಕಮ್ ಹಬಿ. ನನ್ನ ಮಗನು ಸೊಸೆನು ಹೀಗಿದ್ದಾರಲ್ಲ ಅಂತ ನಿನಗೆ ಅನುಮಾನನ? ಹೌದು ಆಂಟಿ, ನಿಮ್ಮ ಮಗ ಯಾಕೆ ಹೀಗಾಡ್ತಿದಾರೆ? ಇದನ್ನ ಲವ್ ಅಂತಾರ? ಎಲ್ಲವೂ ಇಲ್ಲ, ಲವಂಗನೂ ಇಲ್ಲ. ಅವಳು ನಿನ್ನ ಮುಂದೆ ಆಡ್ತಿರೋ ನಾಟಕ. ನನ್ನ ಸೊಸೆ ನನ್ನ ಮಗನಿಗೆ ಮಾಡಿರೋ ತಾಕೀತು. ಹನಿಮೂನ್ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ತೋರಿಸೋದು, ಲೂಮಿಗೆ ಸೇರಿಸ್ತೀನಿ ಅಂತ ಆಸೆ ತೋರಿಸಿ ಇಂಥ ಕೆಲಸಗಳನ್ನೆಲ್ಲ ಮಾಡಿಸ್ಕೊತಾ ಇದ್ದಾಳೆ. ಮದುವೆ ಆಗಿ 5 ವರ್ಷ ಆಯ್ತು, ಇಲ್ಲಿ ತನಕ ಒಂದು ದಾತ್ನೈ ಪ್ರಯತ್ನ. ಆಂಟಿ, ನೀವೇನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಇವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲಮ್ಮ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ. ನಾಳೆನೇ ನಿಮ್ಮ ಮನೆಗೆ ಒಂದು ಜೋಡಿನ ಕಳಿಸ್ತೀನಿ. ಅವರು
ನಿಮ್ಮ ಮಗನಿಗೂ ಬುದ್ಧಿ ಕಲಿಸ್ತಾರೆ ನಿಮ್ಮ ಸೊಸೆಗೂ ಬುದ್ಧಿ ಕಲಿಸ್ತಾರೆ. ಅಯ್ಯಯ್ಯೋ ಅಷ್ಟು ಮಾಡಿ ಪುಣ್ಯ ಕಟ್ಕೊಮ್ಮ. ಸುಹಾಸಿನಿ ಮತ್ತಿನ ವಿಷಯ ಏನಿಲ್ಲಪ್ಪ, ಸುಮ್ಮನೆ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ನನ್ನ ಹಬಿ ಹೇಗಿದ್ದೀವಿ ಅಂತ? ಈ ವಿಷಯನ ಹೊರಗಡೆ ಎಲ್ಲರಿಗೂ ತಿಳಿಸ್ಬಿಡು. ಓ ನೋ ಸಾಗರ್, Yes, Sarika. ವಾಟ್ ಇಸ್ ದಿಸ್? ನಮ್ನ ಯಾರು ಇನ್ವೈಟ್ ಮಾಡೋರೇ ಇಲ್ವಲ್ಲ ಇಲ್ಲಿ. ಟೈಮ್ ಏನಕ್ಕೆ ವೇಸ್ಟ್ ಮಾಡಬೇಕು? ಲೆಟ್ಸ್ ಡ್ಯಾನ್ಸ್. ಓಕೆ ನಿಲ್ಸ್ರಿ ಸಾಕು. ಇದನ್ನೇನ್ ಮನೆ ಅನ್ಕೊಂಡಿದ್ರ ಮಾರ್ಕೆಟ್ ಅನ್ಕೊಂಡಿದ್ರ? ಯಾರೇ ನೀವು? ನಾನು ಸಾಕು. ನಾನು ಸಾರಿಕಾ. ಈ ಸಾಗರ್ ಇಲ್ಲ ಅಂದ್ರೆ ಈ ಸಾರಿಕಾ ಇಲ್ಲ. ಈ ಸಾರಿಕಾ ಇಲ್ಲ ಅಂದ್ರೆ ಈ ಸಾಗರದಲ್ಲಿ ಮುಳುಗ್ದ ಹಾಗೆ. ಯಾರ್ ನಿಮ್ಮನ್ ಕಳ್ಸಿದ್ದು? ನಮ್ಮನ್ನ ಕಳ್ಸಿದ್ದು ಸುಹಾಸಿನಿ ಅಂತ. ಅವಳು ಕಳಿಸಿದ್ದ ಪಲ್ಲು. ಇವಳನ್ನ ನಾನು ವಿಚಾರಿಸ್ಕೊತೀನಿ. ಲೈಟ್ ಹೇಳಮ್ಮ. ಏನು ಉದ್ಯೋಗ? ನಾವು ಬುದ್ಧಿ ಇರೋರಿಗೆ ಚಂಗ್ಲು ಟ್ರೈನಿಂಗ್ ಕೊಡ್ತೀವಿ. ಜಂಗ್ಲು? ಈ ಪದನ ನಾನು ಎಲ್ಲೂ ಕೇಳೇ ಇಲ್ವಲ್ಲ. ಈ ಚಂಗ್ಲು ಅಂದ್ರೆ ಒಂಥರ ಚಂಗುಲಿ ತರ. ಚಂಗುಲಿತನ ಅಂದ್ರೆ ಈ ಕಥೆಲಿ ಚಂಗ್ಲು ತರ ಕ್ಯಾರೆಕ್ಟರ್ ಬರುತ್ತಲ್ಲ, ಸಿಂಪಲ್ ಆಗಿ ರೌಡಿ ತರ, ಅಪಾಪೋಲಿ ತರ, ರೊಮ್ಯಾಂಟಿಕ್ ಹುಡುಗನ್ ತರ, ಒಂಥರ ಫ್ಲರ್ಟ್ ಮಾಡೋ ಕ್ಯಾರೆಕ್ಟರ್. ಪೋಲಿ ಬೀಳೋದು ಅನ್ನೆ. ಆ ಪೋಲಿ ಚಂಗುಲಿ ಆಟನ ನಾವು ನಿಮ್ಮ ಮಗಂಗೆ ಹೇಳ್ಕೊಡ್ತೀವಿ. ಇದರಿಂದ ಏನು ಉಪಯೋಗ? ನಮ್ ಟ್ರೈನಿಂಗ್ ಅಲ್ಲಿ ಪಾಸ್ ಆದ್ಮೇಲೆ ನಿಮ್ ಮಗ ನಿಜವಾಗ್ಲೂ ಚಂಗ್ಲಾಗ್ಬಿಡ್ತಾನೆ. ಕಂಡು ಹುಡುಗಿರ ಹಿಂದೆ ಬೀಳ್ತಾನೆ. ಮನ್ಸಿಗೆ ಬಂದಿದ್ದೆಲ್ಲ ಮಾಡ್ತಾನೆ. ಯಾರನ್ನ ಬೇಕಾದ್ರೂ ಪಟಾಯಿಸ್ತಾನೆ. ನನ್ ಸೊಸೆನ ಆಚೆ ಇರೋ ಹುಡುಗಿಯರ್ನೇ ಬಿಡಲ್ಲ, ಇನ್ ಮನೇಲಿ ಬಿಡ್ತಾನ? ಮೊದ್ಲು ಪಟಾಯಿಸೋದೇನೆ ಹೆಂಡ್ತಿನ. ನೋಡಿ, ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮ್ ಮಗನ್ನ ನೀವೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಆಮೇಲೆ ನನ್ ಮಗ ಸಿಕ್ಕಾಪಟ್ಟ ಪೋಲಿ ಬಿದ್ಬಿಟ್ಟಿದ್ದಾನೆ. ನಿಮ್ಮಿಂದನೇ ನನ್ ಮಗ ಹಾಳಾಗೋದ ಅಂತ ನಮ್ಮೇಲೆ ತಿರುಗಿ ಬೀಳಾಗಿಲ್ಲ. ಇಲ್ಲ ಇಲ್ಲ, ನೀವ್ ಯಾಕೆ ಹೆದರ್ಕೋತಿಲ್ಲ? ಯಾಕೆಂದ್ರೆ ನಮ್ ತರಬೇತಿಗೆ ಸರ್ಕಾರದಿಂದ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ನಮ್ ಫೀಸು ಸ್ವಲ್ಪ ಜಾಸ್ತಿ. ಫೀಸ್ ಎಷ್ಟೇ ಆಗ್ಲಿ ನನ್ನ ಮಗ ಸೊಸೆನ ಒಂದು ಮಾಡಿದ್ರೆ ನನಗಷ್ಟೇ ಸಾಕು. ಯು ಡೋಂಟ್ ವರಿ, ನಿಮ್ ಮಗನ ಪೋಲಿ ಚಂಗ್ಲು ಮಾಡ್ಬಿಡ್ತೀವಿ. ಆಮೇಲೆ ಅವನೇ ಅವ್ರನ್ನ ವಿಚಾರಿಸ್ಕೊಂತಾನೆ. ನಾಳೆಯಿಂದಾನೆ ಟ್ರೈನಿಂಗ್ ಶುರು. ಅಡ್ವಾನ್ಸ್ ಆಗಿ 10,000 ರೂಪಾಯಿ ಕೊಡಿ. ಥ್ಯಾಂಕ್ ಯು. ಇವಳು ಹೇಳ್ದಾಗೆ ನನ್ನ ಮಗ ಚಂಗ್ಲಾಗ್ಬಿಟ್ರೆ ಹೇಗಿರುತ್ತೋ? ಮಿಸ್ಟರ್ ಪಾಂಡುರಂಗ, ಇದು ಚಂಗಲು ತರಬೇತಿ ಕ್ಲಾಸ್ ಅಂತ. ಈ ಚಂಗ್ಲು ಅಂದ್ರೆ ಏನು? ಅಂದ್ರೆ ಚಂಗ್ಲುತನ, ಒಂಥರ ಪೋಲಿತನ, ರೊಮ್ಯಾಂಟಿಕ್ ತನ, ಇದನ್ನೆಲ್ಲ ನೀವು ಬೆಳೆಸ್ಕೋಬೇಕಾಗತ್ತೆ. ಅದಕ್ಕೆ ನಾವು ತರಬೇತಿ ಕೊಡ್ತೀವಿ. ಈ ಚೆಂಗ್ಲು ಅನ್ನೋ ಪದ ನಮ್ಮ ಸೃಷ್ಟಿ. ಈ ತರಬೇತಿ ಅಂದ್ರೆ ಹೇಗೆ? ಅಂದ್ರೆ ಈಗ ಒಬ್ಳು ಹುಡುಗಿ ಬಂದ್ಲು, ಅವಳನ್ನ ಪ್ರೀತಿಯಿಂದ ನೋಡಿ ಮಾತಾಡಿಸ್ಬೇಕು, ಅವಳನ್ನ ರೇಗಿಸ್ಬೇಕು, ಅವಳು ವಾಚ್ ಕಟ್ಟಿದ್ರೆ ಟೈಮ್ ಕೇಳಬೇಕು, ಅವಳು ಡ್ರೆಸ್ ಬಗ್ಗೆ ಮಾತಾಡಬೇಕು, ಅವಳು ಕೆನ್ನೆ ಬಗ್ಗೆ, ಕಣ್ಣು ಬಗ್ಗೆ ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡಬೇಕು. ಇಷ್ಟೆಲ್ಲ ಮಾತಾಡುವಾಗ ಹುಡುಗಿ ಸುಮ್ಮನಿರ್ತಾಳ? ಈಗ ಸುಮ್ಮನೆ ಇದ್ದಾಳಲ್ಲ, ಒಂದಲ್ಲ 2 ಸಲ ಅಲ್ಲ, ಟ್ರೈ ಮಾಡ್ತಾನೆ ಇರಬೇಕು. ಹುಡುಗಿ ಬೀಳೋ ತನಕ ಟ್ರೈ ಮಾಡ್ತಾನೆ ಇರಬೇಕು. ಆಗ ಅವಳು ನಿಮ್ಮ ಬಲೆಗೆ ಬಿದ್ದೇ ಬೀಳ್ತಾಳೆ. ಮಿಸ್ಟರ್ ಪಾಂಡುರಂಗ, ಬನ್ನಿಲ್ಲಿ. ಲವ್ ಮಾಡಕ್ ಶುರು ಮಾಡಿ. ಯಾರ ಜೊತೆ? ನಿಮ್ ಜೊತೆನ? ಹುಡುಗಿನೇ ಇಲ್ವಲ್ರಿ? ಪಾಂಡುರಂಗ ಅವರೇ, ನಾನೇ ನಿಮ್ ಪಾಲಿಗೆ ಸತ್ತೋಗಿದ್ದೀನ. ನನ್ನ ನಿಮ್ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಳ್ಳಿಪ್ಪ. ಪರ್ಮನೆಂಟ್ ಆಗ? ಬರೀ 10 ನಿಮಿಷಕ್ಕಷ್ಟೇ. ಸಾರಿಕಾ, ಯಾ ಹುಡುಗ ಫೀಲ್ಡಿಗೆ ಹೊಸಬ, ಸ್ವಲ್ಪ ಕಾಪರೇಟ್ ಮಾಡಿ. ಓಕೆ. ಓ ಸಾಗರ್, ನೀವು ಇಲ್ಲೇ ಇದ್ರೆ ನನಗೆ ಫ್ರೀಯಾಗಿ ಆಕ್ಟ್ ಮಾಡಕ್ಕೆ ಮುಜುಗರ ಆಗುತ್ತೆ. ಪ್ಲೀಸ್ ಕ್ಯಾರಿ ಆನ್. ಓಕೆ, ನಾನು ಇಲ್ಲೇ ಕುತ್ಕೊಂಡು ನೋಡ್ತೀನಿ ನೀವೇನ್ ಕಿಸಿತೀರಾ ಅಂತ. ಓ ನಾಟಿ. ಎಷ್ಟು ಮಿನಿಟ ಖರ್ಚಿ? ಓ ಥ್ಯಾಂಕ್ ಯು. ನಾನೇ ಬೇಕು ಅಂತ ಬೀಳಿಸಿದ್ದು. ನಾನು ಅಷ್ಟೇ ಬೇಕು ಅಂತ ಎತ್ಕೊಟ್ಟಿದ್ದು. ನಾಟಿ, ಯಾಕೆ ನಿಮಗೆ ನನ್ನ ಖರ್ಚಿಫ್ನ ಬೇಕು ಅಂತ ಎತ್ಕೊಡ್ಬೇಕು ಅನ್ನಿಸ್ತು? ಖರ್ಚಿಪನ್ನ ಎತ್ಕೊಡುವಾಗ ನಿಮ್ಮ ಕೈನ ನಿಜವಾಗ್ಲೂ ಮುಟ್ಬೋದಲ್ಲ ಅಂತ. ನಿಮ್ಮ ಹೆಸರೇನು? ನಾನು ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ.
ನಾನು ಇಲ್ಲಿರ್ಬೇಕಾದ್ರೆ ಯಾಕೆ ನಿಮ್ ಕೈನ ಹೀಗೆ ಎತ್ತಿದ್ದೀರಾ? ಅದೇ ಕೈಗಳಿಂದ ನನ್ನ ಬಾಚಿ ತಕ್ಕೊಳ್ಳಿಪ್ಪ. ಅಯ್ಯೋ ನಿಮ್ಮ ಕರ್ಚೀಫಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಯಾವ ಕಂಪನಿ ಕರ್ಚೀಫೋ ನನಗೆ ಗೊತ್ತಿಲ್ಲ. ಹೀಗೆ ಪ್ರೇಮನ ಬೆಸಿತಾ ಇದೆ ಅಂದಮೇಲೆ ಆ ಕರ್ಚೀಫ್ ಕಂಪ್ನಿ ಚಿರಾಯು ಆಗ್ಲಿ. ಡಾರ್ಲಿಂಗ್, ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ? ಪ್ರೀತಿ ಮಾಡೋದಷ್ಟೇ ಅಲ್ಲ, ನಾವಿಬ್ರು ಸ್ಟಾಪ್ ಬ್ಲಾಕಲ್ಲಿ ಮಾಯಾಗಿ ಪ್ರೀತಿ ಮಾಡಬೇಕು ಅಂತಿದ್ದೀನಿ. ಅಷ್ಟೇ ತಾನೇ, ಸ್ಟಾಪ್ ಬ್ಲಾಕಲ್ಲಿ ಮಾಯಾಗಿ ಪ್ರೀತಿ ಮಾಡೋಣ ಬಿಡಿ. ಸಾರಿಗ ಪಾಂಡುರಂಗ, ರಂಗಮ್ನವ್ರೆ ಸರ್ವನಾಶ ಆಗೋಯ್ತು. ಏನಾಯ್ತು? ನಿಮ್ ಮಗ ನನ್ನ ಹೆಂಡತಿನ ಹೊತ್ಕೊಂಡು ಹೋದ. ನಿಜಾನ? ಅಯ್ಯೋ ಹೋಗ್ಲಿ ಬಿಡಿ. ಏನ್ ಹೇಳ್ತಿದ್ದೀರಾ ನೀವು? ಇಲ್ಲ ಎಲ್ಲೋ ಇರಬಹುದು, ಹುಡುಕಿ ಸಿಗ್ತಾಳೆ. ಎಲ್ಲ ಕಡೆನೂ ಹುಡುಕಿದಾಯ್ತು ರಂಗಮ್ನವ್ರೆ. ಪಾರ್ಕಲ್ಲಿ ಹುಡುಕಿದಾಯ್ತು, ಮಾಲಲ್ಲಿ ಹುಡುಕಿದಾಯ್ತು, ರಸ್ತೆಯಲ್ಲಿ ಹುಡುಕಿದಾಯ್ತು, ಗಲ್ಲಲ್ಲಿ ಹುಡುಕಿದೆ. ಅವ್ರು ಸುಡುವೆ ಇಲ್ಲ. ಯಾರನ್ನ ಉಟ್ಕೊಂಡು ಹೋಗಿದ್ದು? ಇದೆಲ್ಲ ನಿನಗೆ ಯಾಕಮ್ಮ ಬೇಕು? ನಿನ್ ಪಾಡ ನೀ ಹೋಗಮ್ಮ. ಇನ್ಯಾರ್ರಿ ನಿಮ್ ಗಂಡ ನನ್ನ ಹೆಂಡತಿನ ಹಾರ್ಸ್ಕೊಂಡು ಹೋಗ್ಬಿಟ್ಟ. ಮೈ ಗಾಡ್, ನನ್ನ ಹಬಿ ನಿಮ್ ಹೆಂಡತಿ ಜೊತೆ ಎಸ್ಕೇಪ್. ಪಾಂಡುರಂಗಂಗೆ ಲವ್ ಟ್ರೈನಿಂಗ್ ಕೊಡೋಣ ಅಂತ ಶುರು ಹಚ್ಕೊಂಡಿದ್ವಿ, ಅಷ್ಟರಲ್ಲಿ ನನ್ನ ಹೆಂಡತಿನ ಹಾರ್ಸ್ಕೊಂಡು ಹೋಗ್ಬಿಟ್ಟ. ಅಲ್ಲ, ನನ್ ಮಗ ಹೀಗೆಲ್ಲ ಮಾಡೋನಲ್ವಲ್ಲ. ಎಂತ ಮಗ ಇರ್ಬೇಕು? ಯಾಕೆ ಸುಮ್ಮನೆಮ್ಮ? ನೀನು ನೆಟ್ಟಗಿದ್ದಿದ್ರೆ ಇವ್ಳನ್ನ ಕರೆಸಿ ನಾನ್ ಯಾಕೆ ನನ್ನ ಮಗನಿಗೆ ಲವ್ ಟ್ರೈನಿಂಗ್ ಕೊಡಿಸ್ತಾ ಇದ್ದೆ. ಇದುವರೆಗೂ 150 ಜನ ಹುಡುಗ ಹುಡುಗಿರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವ್ರೆಲ್ಲರೂ ಸೊಗಸಾಗಿ ಮದುವೆ ಮಾಡ್ಕೊಂಡು ಜೀವನದಲ್ಲಿ ಸಂತೋಷವಾಗಿದ್ದಾರೆ. ಈ ತರ ಆಗಿರೋದು ಇದೇ ಮೊದಲು. ಪಾಪ ನನ್ನ ಮಗ ಪ್ರೀತಿ ಕಾಂಜೆ ಬಲಗೆಟ್ಟು ಹೋಗಿದ್ದ. ಕಾದ ಹೆಂಚಿನ ಮೇಲೆ ನೀರು ಬಿದ್ದಾಗಾಯ್ತು. ಈ ನನ್ನ ಸೊಸೆ ಮದುವೆ ಆದಾಗಿಂದ ಇದುವರೆಗೂ ಪ್ರೀತಿ ಅನ್ನೋದನ್ನೇ ತೋರಿಸಿಲ್ಲ. ನೀವು ಆ ಪ್ರೀತಿ ಬಗ್ಗೆ ಪಾಠ ಹೇಳ್ಕೊಡಕ್ ಶುರು ಮಾಡಿದ್ವಿ, ಆ ನನ್ನ ಮಗನಿಗೆ ಲೆಕ್ಕೆ ಪುಕ್ಕೆ ಬಂದ್ಬಿಟ್ಟು ಹಾಲಿಸ್ಕೊಂಡು ಹೊರಟೋದ. ನೋಡಿ, ನನ್ನ ಹೆಂಡತಿ ನನಗೆ ವಾಪಸ್ ಬೇಕು. ನನ್ನ ಹೆಂಡತಿ ನಿಮ್ಮ ಮಗನ ಜೊತೆ ಓಡೋಗಿದ್ದಾಳೆ. ನಿಮ್ಮ ಮಗ ಅವಳನ್ನ ಹಾರಿಸ್ಕೊಂಡು ಹೋಗಿದ್ದಾನೆ. ಇದು ಕಿಡ್ನಾಪಿಂಗ್ ಕೇಸು. ಮತ್ತೆ ಇವ್ರನ್ನ ಕರ್ಸಿ ನಿಮ್ ಮಗಂಗೆ ಲವ್ ಟ್ರೈನಿಂಗ್ ಯಾಕೆ ಕೊಡ್ಸ್ಬೇಕಾಗಿತ್ತು? ಆ ಪ್ರೀತಿನ ನೀನ್ ಕೊಟ್ಟಿದ್ದಿದ್ರೆ ನಾನು ಯಾಕೆ ಇವಳನ್ನ ಕಳಿಸ್ತಾ ಇದ್ದೆ? ಹೋಗ್ಲಿ ಬಿಡು, 1 ವರ್ಷ ಬಿಟ್ಕೊಂಡೆ ಬರಲಿ. ಬರುವಾಗ ಒಂದು ಮೊಮ್ಮಗನ್ ಕಲ್ಕೊಂಡು ಬಂದ್ರೆ ಈ ಆಸ್ತಿಗೆ ಒಬ್ಬ ವಾರಸ್ದಾರ ಹುಟ್ಕೊಂಡಾಗುತ್ತೆ. ನಿಮ್ಮ ವಂಶಕ್ಕೆ ವಾರಸ್ದಾರ ಬೇಕು ಅಂತ ನನ್ನ ಹೆಂಡತಿನ ಹೊತ್ಕೊಂಡು ಹೋಗೋದೇನ್ರಿ? ಅತ್ತೆ, ನೀವು ಮಾಡ್ತಿರೋದು ಸ್ವಲ್ಪನೂ ಸರಿಗಿಲ್ಲ. ಈ ವಂಶಕ್ಕೆ ಒಬ್ಬ ವಾರಸ್ದಾರ ಬೇಕು ಅಂತ ನನಗೆ ಒಂದ್ ಮಾತು ಹೇಳಿದಿದ್ರೆ ನಾನ್ ಕೊಡ್ತಿರ್ಲಿಲ್ವಾ? ಅದನ್ ಬಿಟ್ಟು ನಿಮ್ ಮಗನ ಇನ್ಯಾರ ಜೊತೆಗೋ ಕಳ್ಸಿದ್ರಲ್ಲ, ಇದು ಸರಿನಾ? ಅಯ್ಯ ಸಾಕು ಸುಮ್ಮನೆ. ಇನ್ನು ನಾನು ಎಷ್ಟು ದಿನ ಅಂತ ಕಾಯಿರಿ. ಒಟ್ನಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮಗ ಚೆನ್ನಾಗಿದ್ರೆ ಸಾಕು. ಏನ್ ಕಾಲ ಕೆಟ್ಟೋಯ್ತಪ್ಪ. ಅಲ್ಲ, ಹೆಣ್ಣು ಮಕ್ಕಳು ರಸ್ತೆ ಬರೋಂಗಿಲ್ಲ. ಈ ಪೋಲಿ ಪುಂಡ್ರ ಕಾಟ ಅತಿಯಾಗೋಯ್ತು. ಮಗಳೇ ಒಂದ್ ನಿಮಿಷ. ನಮಸ್ಕಾರ ಸರ್. ಚೆನ್ನಾಗಿದ್ರಿ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಹೌದು. ನಮ್ಮ ಮಗಳಿಗೆ ಕಾಲೇಜಲ್ಲಿ ಒಂದು ಸೀಟ್ ಬೇಕಾಗಿತ್ತು. ಹೌದು, ನಮ್ಮ ಮಗಳು SSLC-ನಲ್ಲಿ 90% ತಗೊಂಡಿದ್ದಾಳೆ. ಹೇಗಿದ್ರು ನಿಮಗೆ ಪ್ರಿನ್ಸಿಪಾಲ್ ಚೆನ್ನಾಗಿ ಗೊತ್ತಿದ್ದಾರೆ. ನೀವೊಂದು ಮಾತು ಹೇಳಿದ್ರೆ ನಡೆಯುತ್ತೆ. ಯಾರೇನೋ? ನಾನು ಹಂಸ. ಹಂಸ ಅಂದ್ಮೇಲೆ ನೀರಿನಲ್ಲಿ ತೇಲ್ಕೊಂಡು ಹೋಗ್ಬೇಕಲ್ಲ. ನಾನು ಬಸ್ನಲ್ಲಿ ತೇಲ್ಕೊಂಡು ಹೋಗ್ತೀನಲ್ಲ. ಬಸ್ನಲ್ಲಿ ತೇಲ್ಕೊಂಡು ಹೋಗಬಹುದು, ನನ್ನ ಜೊತೆ ಹಾರ್ಕೊಂಡು ಹೋಗ್ಬೋದಲ್ಲ. ಏಯ್, ಯಾರೋ ನೀನು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏನು ರೇಗಿಸ್ತಾ ಇದೀಯಾ? ಅಲ್ಲ, ಅವ್ರೇನೋ ಸೀಟ್ ಬೇಕು ಅಂದ್ರು, ಅದಕ್ಕೆ ಬಂದಪ್ಪ. ನೀನು ಸೀಟ್ ಕೊಡಿಸ್ತೀಯಾ? ನಾನ್ ಜೊತೆ ಬಂದ್ರೆ ಸೀಟು ಕೊಡಿಸ್ತೀನಿ, ಸ್ವೀಟು ಕೊಡಿಸ್ತೀನಿ. ನಂದು 10th ಮುಗ್ದಿದೆ, ಇವಾಗ ಕಾಲೇಜ್ ಸೇರ್ಕೋಬೇಕು. ಸೇರು ಪಾಠನ ನಾನ್ ಹೇಳ್ಕೊಡ್ತೀನಿ. ಒಂದೇ ವರ್ಷದಲ್ಲಿ ಪಾಸ್ ಆಗ್ಬೇಕು, ಹಾಗೆ ಮಾಡ್ತೀನಿ. 2 ವರ್ಷದ ಕೋರ್ಸ್ನ ಒಂದೇ ವರ್ಷದಲ್ಲಿ ಪಾಸ್ ಮಾಡಿಸ್ತೀರಾ? ಎಲ್ಲಿ ಟ್ಯೂಷನು? ನಮ್ಮ ಮನೇಲಿ. ಫೀಸು? ನೀನೇನು ಕೊಡ್ಬೇಕಾಗಿದ್ದಿಲ್ಲ, ಫೀಸ್ನ ನಾನೇ ಕೊಡ್ತೀನಿ. ನಮ್ಮ ತಂದೆಗೆ ಬುದ್ಧಿನೇ ಇಲ್ಲ. ನನಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದಕ್ಕೋಸ್ಕರ ತುಂಬಾ ಒದ್ದಾಡ್ತಾ ಇದ್ದಾರೆ. ನೀವೇ ಬೆಟರ್ ರೀ, ಟ್ಯೂಷನ್ ಮಾಡಿ ನೀವೇ ಫೀಸ್ ಕೊಟ್ಟು ನಾನು 2 ವರ್ಷದ ಕೋರ್ಸ್ನ ಒಂದೇ ವರ್ಷದಲ್ಲಿ ಪಾಸ್ ಮಾಡಿಸ್ತೀರಾ ಅಂದ್ರೆ ನೀವೇ ನನ್ನ ಗುರು. ನಡೀರಿ ಹೋಗೋಣ. ಹಲೋ ಮಿಸ್ಟರ್, ನಾನು ಪಾಂಡ್ರಂಗ ಗಂಡುಗಲಿ. ಈಗ ನಿಮ್ಮ ಮಗಳನ್ನ ಹಾಸ್ಕೊಂಡು ಹೋಗ್ತಾ ಇದ್ದೀನಿ. ರಂಗಮ್ನವ್ರೆ, ನಿಮ್ ಮಗ ಏನಾದ್ರು ವಾಪಸ್ ಬಂದ? ಇಲ್ಲ. ನಿಮ್ ಹೆಂಡತಿ ವಾಪಸ್ ಬಂದ? ಇಲ್ಲ. ಅಯ್ಯೋ, ಇಬ್ಬರು ಒಟ್ಟಿಗೆ ಓಡ್ ಹೋಗಿದ್ದಾರೆ ಅಂದ
ಇಲ್ವಾ ಅಂತಾನೆ ನಾವು ಲವ್ ಟ್ರೈನಿಂಗ್ ಕೊಟ್ಟಿದ್ದು. ನೋಡಿದ್ರಾತೆ ನೀವ್ ಮಾಡಿರೋ ಕೆಲಸದಿಂದ ಇವತ್ತು ಏನಾಯ್ತು ಅಂತ ಮಹಿಳಾ ಸಂಘದಲ್ಲಿ ನನ್ನ ತಲೆ ಎತ್ಕೊಂಡು ಓಡಕ್ ಆಗ್ತಿಲ್ಲ. ಸರಿಯಾಗಿದ್ದ ನನ್ನ ಮಗ ಯಾಕಮ್ಮ ಓಡಾಡ್ತಿದ್ದ? ಹೋಗಿರೋ ನಮ್ಮ ಯಜಮಾನ್ರು ಮನೆಗೆ ಬಂದ್ರೆ ಸಾಕಾಗಿದೆ. ಅವ್ರ ಮನೆಗೆ ಬರ್ಲಿ, ಮತ್ತೆ ಎಲ್ಲೂ ಹೊರಗೆ ಹೋಗದೆ ಹಾಗೆ ಸಿಲಿಂಡರ್ ಕಟ್ ಹಾಕ್ಬಿಡ್ತೀನಿ ನಮ್ಮ ಯಜಮಾನ್ರನ್ನ. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಬೋಸ್ರ ಕಾಣ್ತಾ ಇಲ್ವೇನು? ನೀವ್ ಇಲ್ಲಿ ಆ ವಯ ಇವ್ರ ಹೆಂಡತಿ ಜೊತೆ ಇನ್ನೆಲ್ಲ. ಚಂಪಾ ಜಸ್ಟ್ ಕೀಪ್ ಕ್ವೈಟ್. ನಿಮ್ ಹೆಂಡತಿ ಫೋನ್ ಮಾಡಿದ್ರಾ? ಅಯ್ಯೋ ಮಾಡಿದ್ದೀರಿ, ನಾಟ್ ರೀಚಬಲ್ ಬರ್ತಾ ಇದೆ. ನಿಮ್ ಗಂಡನ್ ಫೋನ್ ಮಾಡ್ಬೋದಿತ್ತಲ್ಲ? ಅವ್ರ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಓ ಮೈ ಗಾಡ್, ಏನಾಯ್ತು ಡಾರ್ಲಿಂಗ್? ಕರುಣ ಪಿಶಾಚಿ ಅಂದ್ರೆ ಫೋನ್ ಬಂತು. ಓ ನೋಡಿಪ್ಪ ಯಾರು ಅಂತ. ನನ್ನ ಹೆಂಡತಿ. ಓ ಕೊಡಿ ಇಲ್ಲಿ, ನಾನೇ ಮಾತಾಡ್ತೀನಿ. ಓಕೆ. ಯಾರು? ಹಬಿ, ಎಲ್ರಿ ಇದ್ದೀರಾ? ನಿನ್ ಹಬಿ ನನ್ನ ಪಕ್ಕದಲ್ಲೇ ಇದ್ದಾರೆ. ನಾನು ಸಾರಿಕಾ ಮಾತಾಡ್ತಾ ಇರೋದು. ನನ್ ಗಂಡನ ಜೊತೆ ಸುತ್ತಾಡೋದಕ್ಕೆ ನೀನ್ ಆಚೆ ಕಡೆ ಹೋಗಿದ್ಯಲ್ಲ, ನಿಂಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಇಷ್ಟಕ್ಕೆ ಕೋಪ ಮಾಡ್ಕೋಬೇಕು? ಯಾಕೆಂದ್ರೆ ಅವರು ನನ್ನ ಹಬಿ. ಇರ್ಬೋದು, ನನಗೆ ಇಷ್ಟ ಆಯ್ತು, ನಾನು ಬಂದೆ. ವಾಟ್ಸ್ ಯುವರ್ ಪ್ರಾಬ್ಲಮ್? ನಾನು ಅವ್ರ ಹೆಂಡತಿ, ನಾನೇನ್ ಮಾಡ್ಲಿ? ನನ್ನ ಗಂಡ ಸಾಗರ್ ಅಲ್ಲೇ ಎಲ್ಲೋ ಇರ್ಬೇಕಲ್ಲ? ಹೌದು ಹೌದು, ನಿನ್ ಗಂಡ ಇಲ್ಲೇ ಇದ್ದಾರೆ. ಹಾ, ಹಾಗಾದ್ರೆ ನಾನು ನಿಂಗೊಂದು ಐಡಿಯಾ ಕೊಡ್ಲಾ? ನೀನ್ ನನ್ನ ಗಂಡನ ಜೊತೆ ಓಡೋಗ್ಬಿಡು. ಓ ಮೈ ಗಾಡ್, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ನಾನು ನಿನ್ ಗಂಡನ್ನ ಹಾರಿಸ್ಕೊಂಡು ಹೋಗ್ಬೇಕಾ? ನೋ, ನೆವರ್. ಯಾರಿಗೆ ಯಾರು ಇಷ್ಟನೋ ಅವ್ರವ್ರ ಜೊತೆ ಹೋಗ್ಬೇಕಪ್ಪ. ನೋಡು, ಹಾಗಂತ ನಾನು ನನ್ನ ಹಬಿನ ಈಸಿಯಾಗಿ ಬಿಡಕ್ ಆಗಲ್ಲ. ನಮ್ದೊಂಥರ ಲಿವಿಂಗ್ ರಿಲೇಶನ್ಶಿಪ್ಪು. ನಾವಿನ್ನೂ ಮದ್ವೆ ಆಗಿಲ್ಲ. ಇಷ್ಟ ಬರೋರ್ಗು ಇರ್ಬೋದು, ಕಷ್ಟ ಆದ್ರೆ ಬಿಟ್ಬಿಡ್ಬೋದು. ಇದೊಂಥರ ಹೋಟೆಲಲ್ಲಿ ರೂಮ್ ಇದ್ದಂಗೆ. ಅಡ್ವಾನ್ಸ್ ಇಲ್ಲ, ಜವಾಬ್ದಾರಿನೂ ಇಲ್ಲ. ಟಂಟಡ. ಹಲೋ ಹಲೋ. ಓ, ಏನಾಯ್ತು ಜಾಜಕ್ಕೆ? ಇವ್ನ ಹೆಂಡತಿ ಸಾರಿಕಾ ಏನ್ ಹೇಳಿದ್ಲು ಗೊತ್ತಾ? ಅಲ್ಲ, ಅಣ್ಣಯ್ಯ ಯಾರ ಜೊತೆನೂ ಈ ರೀತಿ ಓಡ್ ಹೋಗ್ಬಿಟ್ರೆ ನನ್ನ ಪಾಲಿನ ಆಸ್ತಿ ಯಾರು ಕೊಡ್ತಾರೆ? ಎಡಿ ಆಸ್ತಿನ ನಿನ್ನ ಪಾಲಿಗೆ ಬರ್ಕೊಡ್ತೀನಿ ಬಿಡೆ. ನಾನು ಭರತ್ ಅಂತ, ಪಾಂಡುರಂಗ ಇದಾನಲ್ಲ ಅವನು ನಮ್ಮ ಮಗಳ ಹಂಸನ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ನೊಂದ್ ಕೇಸ ನೋಡಿ, ಗಂಡುಗುಲಿ ವಂಶದ ಹಿರಿ ತಲೆ ಅನ್ನಿಸ್ಕೊಂಡವ್ರು ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳಿ ಉತ್ತರ ಕೊಡ್ರಿ. ನೋಡಮ್ಮ, ನೀವು ಒಳ್ಳೆ ವಂಶದವರು. ನಿಮ್ಮ ವಂಶದ ಬಗ್ಗೆ ತುಂಬಾ ಕೇಳಿದಿನಮ್ಮ. ನಿಮ್ ಹುಡುಗ ನಮ್ಮ ಸಣ್ಣ ಹುಡುಗಿನ ಇನ್ನು 18 ತುಂಬಿಲ್ಲಮ್ಮ, ಅವಳನ್ನ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇದು ಸರಿನಾ? ರಾಮ ರಾಮ, ಯಾಕೆ ಹೀಗಾಯ್ತು? ನಮ್ಮ ಹುಡುಗಿ PUC ಸೀಟ್ ಬೇಕು ಅಂದ್ಲು, ನಾನೇ ಹೇಳ್ಕೊಡ್ತೀನಿ ಅಂತ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಓ ಮೈ ಗಾಡ್, ನಿಮ್ ಮಗಳ ಹೆಸರೇನು? ಹಂಸ. SSLCಲಿ 90%. ನೋಡಿ, ಯು ಡೋಂಟ್ ವರಿ, ನನ್ನ ಹಬಿನ ನಿಮ್ ಮಗಳನ್ನ ನಾನ್ ಕರೆಸ್ತೀನಿ. ಸರ್, ನನ್ನ ಹೆಸರು ಸಾಗರ್ ಅಂತ. ಪಾಂಡುರಂಗ ನನ್ನ ಹೆಂಡತಿನ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ಅವನಿಗೇನ್ ಬಂತು ಅಂತ ದೊಡ್ಡ ರೋಗ? ದೊಡ್ಡ ರೋಗ ಅಲ್ರಿ, ಅದು ಪ್ರೇಮ ರೋಗ. ಈ ಸಾಗರ್ ಮತ್ತೆ ಅವ್ರ ಹೆಂಡತಿ ನಮ್ಮ ಅಣ್ಣ ಹಿಂಗೆ ಲವ್ ಟ್ರೈನಿಂಗ್ ಕೊಡ್ತಾ ಇದ್ರು. ನಮ್ಮ ಅಣ್ಣಯ್ಯ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ನಮ್ಮ ವಂಶದಲ್ಲಿ ಗಂಡು ಮಕ್ಕಳು 5 ಮದುವೆ ಆಗೋ ಅವಕಾಶವಿದೆ. ಇವಳಿಂದ ಸಿಗದೇ ಇರೋ ಪ್ರೀತಿ ಅವಳಿಂದಲಾದ್ರೂ ಸಿಗುತ್ತೋ ಏನೋ ಅಂತ ಹೀಗೆ ಮಾಡಿದ್ದಾನೆ. ಅದಕ್ಕೆ ನನ್ನ ಮಗಳೇ ಬಲಿ ಆಗ್ಬೇಕೇನಮ್ಮ? ಅದಕ್ಕೆ ನನ್ನ ಹೆಂಡತಿನೇ ಬಲಿ ಆಗ್ಬೇಕೇನ್ರಿ? ನೋಡಿ, ಒಂದು ಕೆಲಸ ಮಾಡಿ, ನೀವಿಬ್ರು ಒಂದು ವಾರ ಬಿಟ್ಕೊಂಡು ಬನ್ನಿ. ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಉತ್ತರ ಸಿಗ್ಲಿಲ್ಲ ಅಂದ್ರೆ ಸಮಸ್ಯೆನೇ ಮಾಡ್ಬಿಡಿ. ಪಾಂಡುರಂಗ, ನನ್ನನ್ನು ಟೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಹೋಗೋಣ, ಯಾಕಷ್ಟು ಅರ್ಜೆಂಟು? 1 ತಿಂಗಳು ಟೂರ್ ಹೋಗಿ ಆರಾಮಾಗಿ ಬರೋಣ. ಥ್ಯಾಂಕ್ ಯು ಪಾಂಡುರಂಗ. ಪಾಂಡುರಂಗ, ವಾಟ್ ಇಸ್ ದಿಸ್? ಓ ಸಾರಿಕಾ, ಇವಳು ಹಂಸ ಅಂತ ನನ್ನ ಹೊಸ ಗರ್ಲ್ ಫ್ರೆಂಡು. ಕೈ ಕುಲ್ಕು. ನಾನ್ ಕುಲ್ಕಲ್ಲ. ಪಾಂಡುರಂಗ, ಇವಳು ಯಾರು? ಇವಳು ನನ್ನ ಗರ್ಲ್ ಫ್ರೆಂಡು. ನನಗೆ PUC ಪಾಠ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಇವಳನ್ನ ಡಿಗ್ರಿ ಪಾಠ ಹೇಳ್ಕೊಡಕ್ ಕರ್ಕೊಂಡ್ ಬಂದಿದ್ಯಾ? ಕರೆಕ್ಟ್ ಗೆಸ್ ಮಾಡಿದೆ. ಇವಳು ಡಿಗ್ರಿ, ನೀನು PUC. ನಡೆ, 1 ತಿಂಗಳು ಟೂರ್ ಮಾಡ್ಕೊಂಡು ಆರಾಮಾಗಿ ಬಂದ್ಬಿಡೋಣ. ಅದೇನೇ ಟೂರು ಟ್ರಿಪ್ ಇದ್ರು ನನ್ ಜೊತೆನೆ ಆಗ್ಬೇಕು. ನೋಡ್ ಸಾರಿಕಾ, ನಿನ್ಗೀಗಾಗ್ಲೇ ಮದುವೆ ಆಗಿದೆ. ಸಾಕಷ್ಟು ಸಲ ನಿನ್ನ ಗಂಡನ ಜೊತೆ ಟೂರು ಟ್ರಿಪ್ಪು ಅಂತ ಹೋಗಿ ಬಂದಿದ್ದೀಯ. ಪಾಪ ಇವಳು ಈಗ ತಾನೇ SLC ಪಾಸ್ ಆಗಿ PUC ಬಂದಿದ್ದಾಳೆ. ಟೂರ್ ಅಂದ್ರೂ ಗೊತ್ತಿಲ್ಲ, ಟ್ರಿಪ್ ಅಂದ್ರೂ ಗೊತ್ತಿಲ್ಲ. ಒಲೆ ಮೇಲಿರೋ ಹಸಿ ಬೆಣ್ಣೆ ತರ. ನಾ ಇವಳಿಗೆ ಹೇಳ್ಕೊಡ್ಬೇಕೋ ಬೇಡವೋ? ಒಂದೇ ವರ್ಷದಲ್ಲಿ ಇವಳನ್ನು ಪಾಸ್ ಮಾಡ್ಬೇಕೋ ಬೇಡವೋ? ಅದೆಲ್ಲ ಆಗಲ್ಲ, ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ ಪಾಂಡುರಂಗ. ಮೊದಲು ಇವಳ ಜೊತೆ ಟೂರ್ ಹೋಗಿ ಬರ್ತೀನಿ. 1 ತಿಂಗಳಾದ ನಂತರ ನಿನ್ನನ್ನ ಮಹದೇಶ್ವರನ ಬೆಟ್ಟ ಕರ್ಕೊಂಡು ಹೋಗ್ತೀನಿ. ಮಹದೇಶ್ವರ ಬೆಟ್ಟನ?
ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರ ನಾನಾಗಿರಲ್ಲ. ನೀನು ಏನಾಗಿರ್ತೀಯಾ? ಯಾ ನಿನ್ನ ಪಾಂಡುರಂಗನ್ ನಂಬಿ ನಾನ್ ಕೆಟ್ಟೆ. ನೋಡಿ ಮೇಡಮ್, ನಮ್ಮ ಬಾಬನ ವಿಷಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅವನು ಇತ್ತೀಚೆಗೆ ಸಿಕ್ಕಾಪಟ್ಟೆ ಚೆಂಗ್ಲಾಗ್ಬಿಟ್ಟಿದ್ದಾನೆ. ನಾವು ನಿಮ್ಮ ಹತ್ರ ಒಂದು ಗಹನವಾದ ವಿಚಾರನ ಮಾತಾಡ್ಬೇಕು. ಅಷ್ಟೇ ಅಲ್ಲ, ಪರಿಹಾರನೂ ಕೊಡ್ತೀವಿ. ಸ್ವಲ್ಪ ನಮ್ಮ ಜೊತೆ ಬರ್ತೀರಾ? ಅಂದ್ರೆ ನನ್ನ ಆಸೆ ನೆರವೇರುತ್ತೆ ಅಂತ ಆಯ್ತು. ಪದ್ದು ಅಕ್ಕದ ಮೇಲೆ ತೊಟ್ಟನ ಕೆಳಗಿಳಿಸ್ಬಿಡು, ನಡುಮದಲ್ಲಿ ಕಟ್ಬಿಡೋಣ. ರಂಗಮ್ಮನವ್ರೆ, ನನ್ನ ಹೆಂಡತಿ ಇಷ್ಟಿನಾದ್ರೂ ಮನೆಗೆ ವಾಪಸ್ ಬಂದಿಲ್ಲ. ನಿಮ್ ಮಗ ಮಾಡ್ತಿರೋದು ಸರಿನಾ? ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ಮಗ ಮಾಡಿರೋದು ಸರಿನಾ? ಅವರಿಬ್ರು ಮಾತಾಡ್ಕೊಂಡಿದ್ದ ನಾವು ಕೇಳಿಸ್ಕೊಂಡ್ವಿ. ಅವರಿಬ್ರು ಸುಮ್ಮನೆ ಜೊತೆಗಿರೋದಂತೆ, ಮದುವೆ ಆಗ್ಬೇಕು ಅನ್ನೋ ರೂಲ್ಸೇ ಇಲ್ವಂತೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಮಗಳನ್ನ ನೀವು ವಾಪಸ್ ಕಳಿಸಬೇಕು. ನನ್ನ ಹೆಂಡತಿ ವಾಪಸ್ ಬರ್ಲೇಬೇಕು. ಯಾಕೆ ಗಲಾಟೆ ಮಾಡ್ತಾ ಇದೀರಾ? ಸ್ವಲ್ಪ ಸುಮ್ಮನೆ ಇರಿ, ಎಲ್ಲ ಸರಿ ಹೋಗುತ್ತೆ. ನೋಡಿ, ನಿಮ್ಗೆ 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ನನ್ನ ಹೆಂಡತಿ ಸಾರಿಕಾ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಿ ನಿಮ್ ಜೊತೆ ಸಂಸಾರ ಮಾಡ್ಬೇಕಾಗತ್ತೆ. ನಾನು ಅಷ್ಟೇ. ನನ್ನ ಮಗಳನ್ನ ಕಳಿಸದೇ ಇದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಿ PUC ಓದಿಸ್ತೀನಿ. ಕೊಂಡ್ಕೊಂಡ್ರೆ ಬುಕ್ಕು ವೇಸ್ಟ್ ಆಗ್ಬಾರ್ದು. ಅಲ್ಲಿಗೆ ನನ್ನ ಮಗ ಚಂಗ್ಲಾಗ್ಬಿಟ್ಟ. ಇಬ್ಬರು ಹುಡುಗಿಯರ ಜೊತೆ ರೊಮ್ಯಾಂಟಿಕ್ ಆಗಿದ್ದಾನೆ. ಬಲ್ತಾ ಜೋಡಿ ಮೊಮ್ಮಕ್ಕಳನ್ನ ಕಲ್ಕೊಂಡು ಬರ್ತಾನೆ, ಜೋಡಿ ಮೊಮ್ಮಕ್ಕಳನ್ನ ಕಲ್ಕೊಂಡು ಬರ್ತಾನೆ, ಜೋಡಿ ಮೊಮ್ಮಕ್ಕಳನ್ನ ಕಲ್ಕೊಂಡು ಬರ್ತಾನೆ, ಜೋಡಿ ಮೊಮ್ಮಕ್ಕಳನ್ನ ಕಲ್ಕೊಂಡು ಬರ್ತಾನೆ. ಅತ್ತೆ ಅತ್ತೆ ಜೋಡಿ ಮೊಮ್ಮಕ್ಕಳ ಅತ್ತೆ. ಅಯ್ಯಯ್ಯ, ಇಷ್ಟೊತ್ತು ನಾನು ಕಂಡಿದ್ದು ಕನಸ. ನೀವು ನಿಂತಲ್ಲೇ ಡ್ರೀಮ್ ಕಾಣೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರ? ಅಯ್ಯ, ನೋಡ್ತಾ ಇಲ್ಲಮ್ಮ, ನಾನು ಕಂಡ ಕನಸು ನಿಜ ಹಾಗೆ ಆಗುತ್ತೆ. ಈರಮ್ಮ ಜಾತಿ ಜಂಬಲ್ ದಿಲ್ಲಿ, ನನ್ನ ಮಗ ಎಲ್ಲೋ ಟ್ರೈನಿಂಗ್ ತಗೊಳೋದಕ್ಕೆ ಹೋಗಿದ್ದಾನೆ. ಅವನು ಬಂದ ಮೇಲೆ ನಿನಗೆ ಕಾದಿದೆ. ಏನ್ ಟ್ರೈನಿಂಗ್ ತಗೊಳಕ್ ಹೋಗಿದ್ದಾರೆ? ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ. ಒಪ್ಪಿಸ್ಕೊಳ್ರಿ ನಿಮ್ ಮಗನ. ಇದ್ಯಾಕೆ ನನ್ನ ಮಗನ ವಾಪಸ್ ಕರ್ಕೊಂಡು ಬಂದ್ಬಿಟ್ರಿ? ಚಂಗ್ಲಾಟ ಕೌಸಲಿಲ್ವಾ? ಆಟ ಕಲ್ಸೋದಿರ್ಲಿ, ಏನೇ ಟ್ರೈನಿಂಗ್ ಕೊಡಕ್ ಹೋದ್ರು ಜಾಜಿ 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 ಅಂತ ಬಡ್ಕೊಂಡು ಸಾಯುತ್ತೆ ಮುಂಡೆದು. ಜಾಜಿನ ಹೆಸರನ್ನ ಇವ್ರ ಮನಸ್ಸಿನ ಕಿತ್ತು ಬಿಸಾಕ್ಬೇಕು. ಇಲ್ಲ ಅಂದ್ರೆ ಜಾಜಿ ಅನ್ನೋರ್ನ ಈ ಮನೆಯಿಂದ ಫಸ್ಟ್ ಆಚೆಗೆ ಓಡಿಸ್ಬೇಕು. ಅಲ್ಲಿವರೆಗೂ ನಿಮ್ ಮಗ ಉದ್ಧಾರ ಆಗಲ್ಲ, ನೀವು ಮೊಮ್ಮಗು ನೋಡಲ್ಲ.